ಒಬ್ಬ ವ್ಯಕ್ತಿ ಸಾವಿನಿಂದ ಎದ್ದು ಬಂದರೆ ಅವರ ಮೊದಲ ಪ್ರತಿಕ್ರಿಯೆ ಹೇಗಿರಬಹುದು ಅಂತ ಒಮ್ಮೆ ಕಲ್ಪಿಸ್ಕೊಳ್ಳಿ. ಬಹುಶಃ ಇಡೀ ಜಗತ್ತೇ ಬೆರಗಾಗುವ ಹಾಗೆ ಒಂದು ಗಂಭೀರವಾದ ಭಾಷಣ ಮಾಡಬಹುದು. ಹೌದು, ಅಥವಾ ಇಡೀ ವಿಶ್ವವನ್ನು ನಡುಗಿಸುವಂಥ ಯಾವುದಾದರೂ ಬೃಹತ್ ಪವಾಡವನ್ನು ಪ್ರದರ್ಶನ ಮಾಡಬಹುದಲ್ವಾ? ಖಂಡಿತ. ಆದ್ರೆ ಇತಿಹಾಸದ ಅತ್ಯಂತ ಪ್ರಸಿದ್ಧ ದಾಖಲೆಯೊಂದರ ಪ್ರಕಾರ ಸಾವನ್ನು ಗೆದ್ದು ಬಂದ ಆ ವ್ಯಕ್ತಿ ಕೇಳಿದ್ದು, ತಿನ್ನಲು ಏನಾದ್ರೂ ಇದೆಯಾ, ಒಂದು ತುಂಡು ಸುಟ್ಟ ಮೀನು ಸಿಗುತ್ತಾ ಅಂತ. ಮೇಲ್ನೋಟಕ್ಕೆ ಇದು ತೀರಾ ಸಾಮಾನ್ಯ, ಅಂದ್ರೆ ಬಹುಶಃ ಸ್ವಲ್ಪ ವಿಚಿತ್ರ ಅಂತನೂ ಅನಿಸುವಂಥ ಸನ್ನಿವೇಶ ಇದು. ಸಾವನ್ನು ಜಯಿಸಿದ ವ್ಯಕ್ತಿಯೊಬ್ಬರು ಆಹಾರಕ್ಕಾಗಿ ಕೇಳೋದು ಅಂದ್ರೆ ಅದು ನಮ್ಮ ಸಾಮಾನ್ಯ ನಿರೀಕ್ಷೆಗಳಿಗೆ ಸಂಪೂರ್ಣ ವಿರುದ್ಧವಾದದ್ದು. ಹೌದು. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚೆ ಮಾಡಲಿರುವ ಮುಖ್ಯ ವಿಷಯವೇ ಇದು. ಲ್ಯೂಕ್ ಸುವಾರ್ತೆಯ 24ನೇ ಅಧ್ಯಾಯದ 35ರಿಂದ 48ನೇ ವಚನಗಳಲ್ಲಿ ಬರುವ ಈ ಸನ್ನಿವೇಶ ಕೇವಲ ಒಂದು ಪ್ರಾಚೀನ ಕಥೆ ಮಾತ್ರ ಅಲ್ಲ. ನಿಜ, ನಮ್ಮ ಬಳಿ ಇರುವ ಬೇರೆ ಬೇರೆ ದೇವತಾಶಾಸ್ತ್ರದ ವ್ಯಾಖ್ಯಾನಗಳು ಮತ್ತೆ ಐತಿಹಾಸಿಕ ಲೇಖನಗಳು ಹಾಗೆ ಪುರಾತತ್ವ ಆಧಾರಗಳನ್ನು ಇಟ್ಕೊಂಡು ನೋಡಿದಾಗ ಈ ಒಂದು ತುಂಡು ಸುಟ್ಟ ಮೀನಿನ ಹಿಂದೆ ಮನುಷ್ಯನ ಅಸ್ತಿತ್ವದ ಬಗ್ಗೆ ಬೃಹತ್ ರಹಸ್ಯ ಅಡಗಿದೆ ಅಂತ ಅರ್ಥ ಆಗುತ್ತೆ. ಕರೆಕ್ಟ್. ಭೌತಿಕ ವಾಸ್ತವ್ಯತೆ ಮತ್ತು ಪ್ರಾಚೀನ ತತ್ವಶಾಸ್ತ್ರಗಳನ್ನು ಬುಡಮೇಲು ಮಾಡುವಂತಹ ರಹಸ್ಯ ಅದು. ಈ ಅಧ್ಯಯನದ ಗುರಿ ಕೂಡ ಅದೇ. ಇದು ಕೇವಲ ಧಾರ್ಮಿಕ ಪಠ್ಯದ ಓದುವಿಕೆ ಅಲ್ಲ, ಮೊದಲನೇ ಶತಮಾನದ ಸಂಸ್ಕೃತಿಯನ್ನೂ ಅಂದಿನ ಜನರ ಮನಸ್ಥಿತಿಯನ್ನೂ ಒಡೆದು ನೋಡುವ ಪ್ರಯತ್ನ ಇದು. ಖಂಡಿತ. ಈ ಘಟನೆ ನಡೆಯುವ ಹಿನ್ನೆಲೆಯನ್ನು ಮೊದಲು ಸ್ವಲ್ಪ ಗಮನಿಸೋಣ. ಎಮ್ಮೌಸ್ ದಾರಿಯಲ್ಲಿ ಯೇಸುವಿನ ದರ್ಶನ ಪಡೆದ ಇಬ್ಬರು ಶಿಷ್ಯರು ಆಶ್ಚರ್ಯ ಮತ್ತು ಉತ್ಸಾಹದಿಂದ ಓಡಿಬಂದು ಜೆರುಸಲೇಂನಲ್ಲಿದ್ದ ಉಳಿದ ಶಿಷ್ಯರಿಗೆ ತಮಗಾದ ಅನುಭವವನ್ನು ವಿವರಿಸ್ತಾ ಇರ್ತಾರೆ. ಹೌದು, ಅವರು ಮಾತಾಡ್ತಾ ಇರುವಾಗಲೇ ಇದ್ದಕ್ಕಿದ್ದಂತೆ ಯೇಸು ಅವರ ಮಧ್ಯೆ ಬಂದು ನಿಲ್ತಾರೆ. ಅವರ ಮೊದಲ ಮಾತು ನಿಮಗೆ ಶಾಂತಿಯಾಗಲಿ ಎಂಬುದಾಗಿತ್ತು. ಆದ್ರೆ ಆ ಮಾತನ್ನು ಕೇಳಿದ ಶಿಷ್ಯರ ಪ್ರತಿಕ್ರಿಯೆ ಹೇಗಿತ್ತು ಅಂತ ನೋಡಿದ್ರೆ, ಅವರು ಆನಂದ ಪಡುವ ಬದಲು ಏನೋ ಭೂತವನ್ನು ನೋಡಿದೆವು ಅಂತ ಭಯದಿಂದ ನಡುಗುವುದಕ್ಕೆ ಶುರು ಮಾಡ್ತಾರೆ. ಏನ್ ಗೊತ್ತಾ, ಶಿಷ್ಯರ ಆ ಪ್ರತಿಕ್ರಿಯೆಯನ್ನು ನಾವು ಆ ಕಾಲಘಟ್ಟದ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಆ ಭಯ ಸಂಪೂರ್ಣವಾಗಿ ಸಹಜವಾದ್ದು. ಅಂದ್ರೆ ಸತ್ತವರು ಸತ್ತೇ ಇರ್ತಾರೆ ಅನ್ನೋ ಪ್ರಕೃತಿಯ ನಿಯಮದ ಪ್ರಕಾರ ಅಲ್ವಾ? ಹೌದು. ಕೇವಲ 3 ದಿನಗಳ ಹಿಂದೆಯಷ್ಟೇ ಯೇಸು ಶಿಲುಬೆಯಲ್ಲಿ ಅನುಭವಿಸಿದ ಭೀಕರ ಆ ರಕ್ತಸಿಕ್ತ ಯಾತನೆಯನ್ನು ಅವರು ಕಣ್ಣಾರೆ ನೋಡಿದ್ರು. ಅವರ ಕಣ್ಣು ಮುಂದೆಯೇ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಓಹೋ, ಈಗ ಅದೇ ವ್ಯಕ್ತಿ ಯಾವುದೇ ಮುನ್ಸೂಚನೆ ಇಲ್ಲದೆ ಒಂದು ಮುಚ್ಚಿದ ಕೋಣೆಯಲ್ಲಿ ಪ್ರತ್ಯಕ್ಷರಾದ್ರೆ ಅದು ಖಂಡಿತ ಭ್ರಮೆ ಅಂತಾನೆ ಅನ್ಸುತ್ತೆ. ಹೌದು, ಅಥವಾ ಸತ್ತವರ ಆತ್ಮ ಇರಬಹುದು ಅಂತ ಅವರು ಭಾವಿಸೋದು ತಾರ್ಕಿಕಲಾಗಿಯೇ ಇದೆ. ಆ ಭಯವನ್ನ ಹೋಗಲಾಡಿಸಲು ಯೇಸು ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ನನ್ನನ್ನು ಸ್ಪರ್ಶಿಸಿ ನೋಡಿ, ಭೂತಕ್ಕೆ ಮಾಂಸ ಮತ್ತು ಮೂಳೆಗಳಿರೋದಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ತನ್ನ ಕೈ ಕಾಲುಗಳನ್ನು ಅಂದ್ರೆ ಆ ಶಿಲುಬೆಗೇರಿಸಿದಾಗಿನ ಭೀಕರ ಗಾಯದ ಕಲೆಗಳನ್ನು ಅವರಿಗೆ ತೋರಿಸ್ತಾರೆ. ಇಲ್ಲಿ ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಕೊರಿತಾ ಇದೆ. ಈಗ ಯೇಸು ಸಾವನ್ನೇ ಗೆದ್ದಿದ್ದಾರೆ, ಸಾವು ಮತ್ತು ನೋವಿನ ಮೇಲೆ ಸಂಪೂರ್ಣ ವಿಜಯ ಸಾಧಿಸಿದ್ದಾರೆ ಅಂದ್ಮೇಲೆ ಆ ಹಳೆಯ ಅಂದೆಗೆಡಿಸುವ ಗಾಯಗಳನ್ನು ಯಾಕೆ ಉಳಿಸ್ಕೋಬೇಕಿತ್ತು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ನಾನೇನಾದ್ರೂ ಸಾವನ್ನು ಗೆದ್ದು ಬರುವುದಾದ್ರೆ ನನ್ನ ಹಳೆಯ ಗಾಯಗಳನ್ನೆಲ್ಲ ಅಳಿಸಿ ಹಾಕಿ ಆ ಒಂದು ಪರಿಪೂರ್ಣವಾದ ಯಾವುದೇ ಕಲೆಗಳಿಲ್ಲದ ಹೊಸ ದೇಹವನ್ನ ಪಡೆಯೋದಕ್ಕೆ ಇಷ್ಟಪಡ್ತಾ ಇದ್ದೆ. ಈ ಹಳೆ ಗಾಯಗಳನ್ನು ಪ್ರದರ್ಶನ ಮಾಡುವ ಅಗತ್ಯವಾದ್ರೂ ಏನಿತ್ತು? ಇದು ನಿಜಕ್ಕೂ ಆಲೋಚನೆಗೆ ಹಚ್ಚುವಂತ ಪ್ರಶ್ನೆ. ಈ ಬಗ್ಗೆ ಫ್ರೆಡ್ ಕ್ರಾಡ್ಯಾಕ್ ಎಂಬ ವಿದ್ವಾಂಸರ ವಿಶ್ಲೇಷಣೆ ಬಹಳ ಆಳವಾಗಿದೆ. ಯೇಸು ಮಹಿಮಾನ್ವಿತ ದೇಹವನ್ನು ಅಂದ್ರೆ ಸಾವಿಗೆ ಸಿಲುಕದ ಹೊಸ ಅಸ್ತಿತ್ವವನ್ನು ಪಡೆದಿದ್ರೂ ಆ ಗಾಯದ ಕಲೆಗಳನ್ನು ಉದ್ದೇಶಪೂರ್ವಕವಾಗಿಯೇ ಉಳಿಸ್ಕೊಂಡ್ರು. ಇದರ ಹಿಂದಿನ ಅರ್ಥ ಏನಂದ್ರೆ, ಇತರರಿಗಾಗಿ ಕಷ್ಟಪಡದ, ತ್ಯಾಗ ಮಾಡದ ಆಧ್ಯಾತ್ಮಿಕತೆಯು ಅಪೂರ್ಣವಾದದ್ದು. ಓಹೋ, ಅಂದ್ರೆ ಕಷ್ಟಗಳಿಲ್ಲದ, ಇತರರಿಗಾಗಿ ಮಿಡಿಯದ ಕೇವಲ ತೋರಿಕೆಯ ಆಧ್ಯಾತ್ಮಿಕತೆಯನ್ನು ಅವರು ನಿರಾಕರಿಸ್ತಾ ಇದ್ದಾರೆ ಎಂದಾಯ್ತಲ್ವಾ? ನಿಖರವಾಗಿ. ಆ ಗಾಯಗಳು ಕೇವಲ ಹಿಂಸೆಯ ಕುರುಹುಗಳಲ್ಲ, ಅವು ನಿಜವಾದ ಪ್ರೀತಿ ಮತ್ತು ತ್ಯಾಗದ ಶಾಶ್ವತ ಸಂಕೇತಗಳು. ಗಾಯಗಳಿಲ್ಲದ ಕ್ರಿಸ್ತನನ್ನು ಒಪ್ಕೊಳ್ಳೋದಂದ್ರೆ ಪ್ರಪಂಚದ ನೋವುಗಳಿಂದ ದೂರವಿನುವ ದೇವರನ್ನು ಒಪ್ಕೊಂಡಂತೆ. ಕರೆಕ್ಟ್. ಕೇವಲ ತನ್ನ ಸುಖವನ್ನು ಮಾತ್ರ ನೋಡ್ಕೊಳ್ಳುವ, ನಮ್ಮ ಕಷ್ಟಗಳಿಗೆ ಸ್ಪಂದಿಸದ ದೇವರು ಅಂತಾಗಿಬಿಡುತ್ತೆ. ಹೌದು. ಆ ಗಾಯಗಳು ನಾನು ನಿಮ್ಮ ನೋವನ್ನು ಅನುಭವಿಸಿದ್ದೇನೆ, ನಿಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ ಅನ್ನೋ ಭರವಸೆಯನ್ನು ನೀಡುತ್ತವೆ. ಇದೊಂದು ರೀತಿ ಯುದ್ಧಭೂಮಿಯಿಂದ ಮರಳಿದ ವೀರನೊಬ್ಬ ತನ್ನ ದೇಶಕ್ಕಾಗಿ ತಾನು ಪಟ್ಟ ಕಷ್ಟವನ್ನು, ಆ ಮಾಡಿದ ತ್ಯಾಗವನ್ನು ವಿವರಿಸೋದಕ್ಕೆ ತನ್ನ ಗಾಯದ ಕಲೆಗಳನ್ನು ಪ್ರದರ್ಶನ ಮಾಡುವಂತಿದೆ. ಹೌದು, ಬಹಳ ಸುಂದರವಾದ ಉಪಮೆ ಇದು.
ಆದರೆ ಇಲ್ಲಿ ಆ ಗಾಯಗಳು ಕೇವಲ ಸಾಹಸದ ಸಂಕೇತ ಅಲ್ಲ, ಅವು ಮನುಕುಲದ ಮೇಲಿನ ಪ್ರೀತಿಯ ಪುರಾವೆಗಳು. ನಿಜ. ಗಾಯಗಳನ್ನು ತೋರಿಸುವ ಮೂಲಕ ಯೇಸು ತಮ್ಮ ಗುರುತನ್ನು ಖಚಿತಪಡಿಸ್ತಾರೆ. ಆದ್ರೂ ಆ ವಾಸ್ತವವನ್ನು ನೋಡಿದ ಮೇಲೂ ಶಿಷ್ಯರಿಗೆ ಅದನ್ನ ಸಂಪೂರ್ಣವಾಗಿ ನಂಬುವುದಕ್ಕೆ ಆಗ್ತಾ ಇಲ್ಲ. ಹೌದು, ನಮ್ಮ ಆಕರಗಳು ಇದನ್ನು ನಂಬಲಾಗದಷ್ಟು ಆನಂದ ಅಥವಾ ಇಂಗ್ಲಿಷ್ನಲ್ಲಿ ಡಿಸ್ಬಿಲೀವಿಂಗ್ ಜಾಯ್ ಅಂತ ಕರೆಯುತ್ತವೆ. ಆಗ ಏಸು ಮಾಡುವ ಮುಂದಿನ ಕೆಲಸ ಎಲ್ಲರಿಗೂ ಆಶ್ಚರ್ಯ ತರಿಸುತ್ತೆ. ತಿನ್ನಲು ಏನಾದ್ರೂ ಇದೆಯಾ ಅಂತ ಕೇಳಿ ಅವರು ಕೊಟ್ಟ ಸುಟ್ಟ ಮೀನನ್ನು ಎಲ್ಲರ ಮುನ್ನೆ ತಿಂತಾರೆ. ಈ ಸನ್ನಿವೇಶವನ್ನು ನಾವು ಭೌತಿಕ ಮತ್ತು ಐತಿಹಾಸಿಕ ದೃಷ್ಟಿಕೋನದಿಂದ ಸ್ವಲ್ಪ ಆಳವಾಗಿ ನೋಡಬೇಕು. ಯೇಸು ಕೇವಲ ಮಾಂಸ ಮತ್ತು ಮೂಳೆಗಳನ್ನು ತೋರಿಸಿ ಸುಮ್ಮನಾಗಲಿಲ್ಲ. ಬದಲಾಗಿ ದೈನಂದಿನ ಅತ್ಯಂತ ಸಾಮಾನ್ಯ ಭೌತಿಕ ಕ್ರಿಯೆಯೊಂದನ್ನು ಮಾಡಿ ತೋರಿಸಿದ್ರು. ಹೌದು, ನಾವು ಮ್ಯಾಗ್ದಾಲಾದಲ್ಲಿ ಸಿಕ್ಕ ಮೊದಲನೇ ಶತಮಾನದ ಪುರಾತತ್ವ ಆಧಾರಗಳನ್ನು, ವಿಶೇಷವಾಗಿ ಅಲ್ಲಿನ ಮೀನು ಹಿಡಿಯುವ ಗಾಳಗಳು ಮತ್ತು ಉಪ್ಪಿನ ತೊಟ್ಟಿಗಳನ್ನು ಗಮನಿಸಿದರೆ, ಆ ಕಾಲದ ಗಲಿಲಾಯದ ಜನರ ದೈನಂದಿನ ಜೀವನದಲ್ಲಿ ಮೀನು ಎಷ್ಟು ಮುಖ್ಯ ಆಗಿತ್ತು ಅನ್ನೋದು ತಿಳಿಯುತ್ತೆ. ಖಂಡಿತ, ಅದು ಅವರ ಅತ್ಯಂತ ಸಾಮಾನ್ಯ ಆಹಾರವಾಗಿತ್ತು. ಇದು ಹೇಗಿದೆ ಅಂದ್ರೆ, ಜಾದುಗಾರನೊಬ್ಬ ತನ್ನ ತಂತ್ರ ಸುಳ್ಳಲ್ಲ, ತಾನು ಗಾಳಿಯಲ್ಲಿ ತೇಲ್ತಿಲ್ಲ ಅಂತ ಸಾಬೀತುಪಡಿಸೋದಕ್ಕೆ ಪ್ರೇಕ್ಷಕರನ್ನು ವೇದಿಕೆಯ ಮೇಲೆ ಕರೆದು ವಸ್ತುಗಳನ್ನು ಮುಟ್ಟಿಸುವ ರೀತಿಯಲ್ಲಿದೆ. ಹೌದು, ಆದರೆ ಇಲ್ಲಿ ವ್ಯತ್ಯಾಸ ಏನೆಂದ್ರೆ, ಇಲ್ಲಿ ತೋರಿಸ್ತಾ ಇರೋದು ಜಾದು ಅಲ್ಲ, ಬದಲಾಗಿ ಸಾಮಾನ್ಯ ವಾಸ್ತವವೇ ಒಂದು ಪವಾಡ ಅಂತ ಸಾಬೀತು ಮಾಡ್ತಾ ಇರೋದು. ಹೌದು, ಕರೆಕ್ಟ್. ಕೇವಲ ಒಂದು ತುಂಡು ಮೀನು ತಿನ್ನುವುದು ಇಷ್ಟೊಂದು ಪ್ರಮುಖ ಆಗುವುದಕ್ಕೆ ಕಾರಣ ಏನು ಅಂತ ನೋಡಿದ್ರೆ, ಅದೊಂದು ಪ್ರಾಚೀನ ನಂಬಿಕೆಗೆ ಕೊಟ್ಟ ಹೊಡೆತ ಅಂತ ನಮ್ಮ ಆಕರಗಳು ಹೇಳ್ತಾವೆ ಅಲ್ವಾ? ಹೌದು, ವಾಸ್ತವವನ್ನು ಪವಾಡದ ಮಟ್ಟಕ್ಕೆ ಏರಿಸುವ ಅದ್ಭುತ ಕ್ರಿಯೆ ಇದು. ಮತ್ತು ಈ ಭೌತಿಕ ವಾಸ್ತವತೆಯ ಸಾಬೀತುಕರಣವು ಆ ಡೊಸೆಟಿಸಂ ಎಂಬ ಪ್ರಾಚೀನ ನಂಬಿಕೆಗೆ ನೀಡಿದ ಅತಿದೊಡ್ಡ ಹೊಡೆತ. ಈ ಡೊಸೆಟಿಸಂ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ಯಾಕಂದ್ರೆ ಆ ಮೊದಲನೇ ಶತಮಾನದಲ್ಲಿ ಇಂಥದೊಂದು ನಂಬಿಕೆ ಹುಟ್ಟಿಕೊಳ್ಳುವುದಕ್ಕೆ ಕಾರಣ ಏನಿತ್ತು? ನೋಡಿ, ಮೊದಲನೇ ಶತಮಾನ ಮತ್ತು ಅದರ ನಂತರದ ಗ್ರೀಕ್ ತತ್ವಶಾಸ್ತ್ರದ ಪ್ರಭಾವದಿಂದಾಗಿ ಒಂದು ಬಲವಾದ ನಂಬಿಕೆ ಇತ್ತು. ಗ್ರೀಕ್ ತತ್ವಜ್ಞಾನಿಗಳ ಪ್ರಕಾರ ಭೌತಿಕ ಪ್ರಪಂಚ ಅಂದ್ರೆ ಈ ಮಾಂಸ, ಮೂಳೆ, ಮಣ್ಣು ಎಲ್ಲವೂ ಭ್ರಷ್ಟವಾದದ್ದು, ಪಾಪದಿಂದ ಕೂಡಿದ್ದು ಅಂತ ಅವ್ರು ನಂಬಿದ್ರು. ಓಹೋ, ಅಂದ್ರೆ ಕೇವಲ ಆತ್ಮ ಮಾತ್ರ ಪರಿಶುದ್ಧವಾದದ್ದು ಅನ್ನೋದು ಅವರ ವಾದವಾಗಿತ್ತು? ಹೌದು, ನಿಖರವಾಗಿ. ಆದ್ದರಿಂದ ಪರಿಶುದ್ಧನಾದ ದೇವರೊಬ್ಬನು ಈ ಹೊಲಸಾದ ಭೌತಿಕ ಮಾನವ ದೇಹವನ್ನು ಧರಿಸಲು ಸಾಧ್ಯವೇ ಇಲ್ಲ ಅಂತ ಅವರು ವಾದ ಮಾಡ್ತಾ ಇದ್ರು. ಈ ಡೊಸೆಟಿಸಂ ವಾದದ ಪ್ರಕಾರ ಯೇಸು ಕೇವಲ ಆತ್ಮ ಅಥವಾ ಭ್ರಮೆ, ಅವರು ಮನುಷ್ಯರಂತೆ ಕಾಣ್ತಾ ಇದ್ರು ಅಷ್ಟೇ, ಅವರಿಗೆ ನಿಜವಾದ ಭೌತಿಕ ದೇಹ ಇರ್ಲಿಲ್ಲ ಅಂತ. ಅಂದ್ರೆ ದೇವರು ನಮ್ಮ ಹಾಗೆ ಬೆವರು, ರಕ್ತ, ಹಸಿವಿರುವ ದೇಹವನ್ನು ಹೊಂದಲು ಸಾಧ್ಯ ಇಲ್ಲ ಅನ್ನೋದು ಅವರ ವಾದ. ಈ ವಾದಕ್ಕೆ ಮೀನು ತಿನ್ನುವ ಕ್ರಿಯೆ ಹೇಗೆ ಉತ್ತರ ಆಗುತ್ತೆ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. ಹೌದು ತಾನೆ. ಭೌತಿಕ ದೇಹವಿಲ್ಲದ ಆತ್ಮ ಅಥವಾ ಭೂತ ಒಂದು ತುಂಡು ಮೀನಿನನ್ನು ಅಗಿದು ಜೀರ್ಣಿಸಿಕೊಳ್ಳಲು ಸಾಧ್ಯವೇ? ಖಂಡಿತ ಇಲ್ಲ. ಯೇಸು ಮೀನು ತಿಂದದ್ದು ಆ ಡೊಸೆಟಿಸಂ ವಾದವನ್ನು ಸಂಪೂರ್ಣವಾಗಿ ಧೂಳಿಪಟ ಮಾಡುತ್ತೆ. ಹೌದು, ನಾನು ಭೌತಿಕ ದೇಹವನ್ನು ಹೊಂದಿದ್ದೇನೆ ಮತ್ತು ಈ ಭೌತಿಕ ಪ್ರಪಂಚ ಕೆಟ್ಟದಲ್ಲ, ಇದೂ ದೇವರ ಪವಿತ್ರ ಸೃಷ್ಟಿಯೇ ಅನ್ನೋ ಸಂದೇಶವನ್ನು ಇದು ಸಾರುತ್ತೆ. ಅಷ್ಟೇ ಅಲ್ಲ, ಆಧುನಿಕ ಕಾಲದಲ್ಲಿ ಕೆಲವರು ವಾದಿಸುವ ಸಾಮೂಹಿಕ ಭ್ರಮೆ ಅಥವಾ ಗ್ರೂಪ್ ಹ್ಯಾಲಿಸಿನೇಷನ್ ಅಂತ ಏನ್ ಕರೀತಾರೆ, ಆ ಸಿದ್ಧಾಂತಕ್ಕೂ ಇದು ಸವಾಲಾಗುತ್ತೆ ಅಲ್ವಾ? ಖಂಡಿತ. ಶಿಷ್ಯರೆಲ್ಲರೂ ತಮ್ಮ ಗುರುವಿನ ಸಾವಿನ ದುಃಖದಲ್ಲಿದ್ದಾಗ ಭ್ರಮೆಗೊಳಗಾಗಿ ಯೇಸುವನ್ನು ನೋಡಿದ ಹಾಗೆ ಕಲ್ಪಿಸಿಕೊಂಡ್ರು ಅಂತ ಕೆಲವರು ಹೇಳ್ತಾರೆ. ಆದರೆ ಮನೋವಿಜ್ಞಾನ ಮತ್ತು ವಿಜ್ಞಾನದ ಆಧಾರದ ಮೇಲೆ ಆ ವಾದ ನಿಲ್ಲೋದಿಲ್ಲ. ಯಾಕಂದ್ರೆ ಗುಂಪೊಂದು ಒಂದೇ ರೀತಿಯ ಭಾವನಾತ್ಮಕ ಭ್ರಮೆಗೆ ಒಳಗಾಗಬಹುದು. ಆದ್ರೆ ಒಬ್ಬ ವ್ಯಕ್ತಿ ಮೀನು ಕೇಳುವುದು, ಅದನ್ನು ಕೈಗೆ ತೆಗೆದುಕೊಳ್ಳುವುದು, ಅಗಿದು ತಿನ್ನುವುದು ಮತ್ತು ಆ ಮೀನು ಭೌತಿಕವಾಗಿ ಕಣ್ಮರೆಯಾಗುವುದು, ಇವೆಲ್ಲವನ್ನೂ 11 ಜನರು ಒಟ್ಟಿಗೆ ಒಂದೇ ರೀತಿಯಲ್ಲಿ ಭ್ರಮಿಸಲು ಸಾಧ್ಯವೇ ಇಲ್ಲ. ನಿಜ. ಇದು ಭ್ರಮೆ ಅಲ್ಲ, ಐತಿಹಾಸಿಕ ಮತ್ತು ಭೌತಿಕ ಸತ್ಯ ಅನ್ನೋದನ್ನ ಈ ಘಟನೆ ಒತ್ತಿ ಹೇಳುತ್ತೆ. ಕೇವಲ ಒಂದು ತುಂಡು ಸುಟ್ಟ ಮೀನು ಅದೆಷ್ಟು ದೊಡ್ಡ ದೇವತಾಶಾಸ್ತ್ರೀಯ ಮತ್ತು ತಾರ್ಕಿಕ ವಾದಗಳನ್ನು ಎದುರಿಸುತ್ತೆ ಅನ್ನೋದು ನಿಜಕ್ಕೂ ಬೆರಗುಗೊಳಿಸುತ್ತೆ. ಹೌದು, ನಾವು ಈ ಆಕರಗಳನ್ನ ಮತ್ತಷ್ಟು ಆಳವಾಗಿ ಅಧ್ಯಯನ ಮಾಡಿದಾಗ ಈ ಮೀನು ತಿಂದ ಘಟನೆಯ ಹಿಂದೆ ಕೇವಲ ನಾನು ಭ್ರಮೆಯಲ್ಲ, ನನಗೆ ಹೊಟ್ಟೆ ಹಸಿಯುತ್ತಿದೆ ಅಂತ ಸಾಬೀತುಪಡಿಸುವ ಭೌತಿಕ ಉದ್ದೇಶ ಮಾತ್ರ ಇರಲಿಲ್ಲ ಅಂತ ಗೊತ್ತಾಗುತ್ತೆ. ಓಹೋ, ಅಂದ್ರೆ ಅದಕ್ಕೊಂದು ಬಲವಾದ ಸಾಂಸ್ಕೃತಿಕ ಅರ್ಥ ಕೂಡ ಇದೆ ಅಲ್ವಾ? ಹೌದು,
ಮೊದಲ ಶತಮಾನದ ಯಹೂದಿ ಸಂಸ್ಕೃತಿಯಲ್ಲಿ ಒಟ್ಟಿಗೆ ಊಟ ಮಾಡುವುದು ಬಹಳ ಮುಖ್ಯವಾದ ಪವಿತ್ರವಾದ ಆಚರಣೆಯಾಗಿತ್ತು. ಅದು ಕೇವಲ ಹೊಟ್ಟೆ ತುಂಬಿಸಿಕೊಳ್ಳುವ ಪ್ರಕ್ರಿಯೆ ಆಗಿರಲಿಲ್ಲ. ಇಂದಿಗೂ ನಾವದನ್ನ ನೋಡ್ತೇವೆ. ಇಬ್ಬರ ನಡುವೆ ಜಗಳವಾದ್ರೆ ಆ ಸಂಬಂಧವನ್ನ ಸರಿಪಡಿಸಲು ಅಥವಾ ಆ ಮುಜುಗರವನ್ನ ಹೋಗಲಾಡಿಸಲು ಬನ್ನಿ ಒಟ್ಟಿಗೆ ಕಾಫಿ ಕುಡಿಯೋಣ ಅಥವಾ ಒಟ್ಟಿಗೆ ಊಟ ಮಾಡೋಣ ಅಂತ ಕರಿತೇವೆ. ಹೌದು, ಒಟ್ಟಿಗೆ ಕುಳಿತು ಊಟ ಮಾಡುವಾಗ ಆ ಹಳೆಯ ವೈಷಮ್ಯ ಕರಗಿ ಹೋಗುತ್ತೆ. ಯಹೂದಿ ಸಂಸ್ಕೃತಿಯಲ್ಲೂ ಇದೇ ತರ್ಕ ಇತ್ತಾ? ಅದೇ ತರ್ಕ, ಆದ್ರೆ ಇದು ಇನ್ನೂ ಆಳವಾದದ್ದು. ಯಹೂದಿ ಸಂಸ್ಕೃತಿಯಲ್ಲಿ ಊಟ ಹಂಚ್ಕೊಳ್ಳೋದು ಅಂದ್ರೆ ಮುರಿದುಬಿದ್ದ ಸಂಬಂಧವನ್ನು ಮತ್ತೆ ಸರಿಪಡಿಸುವ, ಶಾಂತಿ ಸ್ಥಾಪಿಸುವ ಮತ್ತು ಒಡಂಬಡಿಕೆ ಅಥವಾ ಕವನೆಂಟನ್ನು ನವೀಕರಿಸುವ ಸಂಕೇತ ಆಗಿತ್ತು. ಶಿಷ್ಯರ ಪರಿಸ್ಥಿತಿಯನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಯೇಸುವನ್ನು ಬಂಧಿಸಿದಾಗ ಅವರು ಭಯದಿಂದ ಓಡಿಹೋಗಿದ್ರು. ಪೀಟರ್ ಸ್ವತಃ ಯೇಸುವನ್ನು ತನಗೆ ಗೊತ್ತೇ ಇಲ್ಲ ಅಂತ 3 ಬಾರಿ ನಿರಾಕರಣೆ ಮಾಡಿದ್ದ. ಹೌದು, ಅವರಲ್ಲಿ ಭಾರೀ ಅಪರಾಧಿ ಪ್ರಜ್ಞೆ ಇತ್ತು. ತಾವು ತಮ್ಮ ಗುರುವಿಗೆ ದ್ರೋಹ ಬಗೆದೆವು ಅನ್ನೋ ಪಾಪಪ್ರಜ್ಞೆ ಅವ್ರನ್ನ ಕಾಡ್ತಾ ಇತ್ತು. ಯೇಸು ಮತ್ತೆ ಬಂದಾಗ ನನ್ನನ್ನು ಬಿಟ್ಟು ಓಡಿಹೋದದ್ದಕ್ಕೆ ನಿಮ್ಗೆ ಶಿಕ್ಷೆ ಕಾದಿದೆ ಅಂತ ಹೇಳಬಹುದಿತ್ತು. ಆದರೆ ಅದರ ಬದಲಿಗೆ ಅವರೊಟ್ಟಿಗೆ ಊಟ ಮಾಡುವ ಮೂಲಕ ನಮ್ಮ ನಡುವಿನ ಸಂಬಂಧ ಮುರಿದು ಬಿದ್ದಿಲ್ಲ, ನೀವು ಮಾಡಿದ ತಪ್ಪನ್ನು ನಾನು ಕ್ಷಮಿಸಿದ್ದೇನೆ ಅನ್ನೋ ಮೂಕ ಆದ್ರೆ ಪ್ರಬಲ ಸಂದೇಶವನ್ನು ನೀಡ್ತಾ ಇದ್ರು. ಇದು ಈ ಘಟನೆಯ ಅತ್ಯಂತ ಸುಂದರವಾದ ಭಾಗ. ಇದಲ್ಲದೆ ದೇವತಾಶಾಸ್ತ್ರದ ಮತ್ತೊಂದು ಆಳವಾದ ಪದರವನ್ನು ನಾವು ಗಮನಿಸಬೇಕು. ಅದೇನು? ಇದು ಹಳೆಯ ಒಡಂಬಡಿಕೆಯ ಯೋನನ ಕಥೆಯ ಅದ್ಭುತ ಪ್ರತಿಬಿಂಬ ಆಗಿದೆ. ಯೋನನು 3 ದಿನಗಳ ಕಾಲ ಮೀನಿನ ಹೊಟ್ಟೆಯಲ್ಲಿ ಎದ್ದು ಹೊರಬಂದಿದ್ದನು. ಓಹೋ, ಯೇಸು 3 ದಿನಗಳ ಕಾಲ ಸಮಾಧಿಯಲ್ಲಿದ್ದು ಹೊರಬಂದು ಈಗ ಮೀನನ್ನೇ ತಿಂತಾ ಇದ್ದಾರೆ? ಖಂಡಿತ. ಇದು ಮರಣದ ಮೇಲಿನ ಸಂಪೂರ್ಣ ವಿಜಯವನ್ನು, ಅಂದ್ರೆ ಸಾವು ಅವರನ್ನು ನುಂಗಲು ಸಾಧ್ಯವಾಗಲಿಲ್ಲ, ಬದಲಾಗಿ ಅವರೇ ಸಾವನ್ನು ಜಯಿಸಿದರು ಅನ್ನೋದನ್ನು ಸೂಚಿಸುತ್ತೆ. ಇದು ಭವಿಷ್ಯದ ಮುನ್ಸೂಚನೆಯೂ ಹೌದು ಅಂತ ನಮ್ಮ ಆಕರಗಳು ಹೇಳ್ತಾವೆ ಅಲ್ವಾ? ಇಸಯ್ಯ ಪ್ರವಾದಿಯ ಪುಸ್ತಕದಲ್ಲಿ ಉಲ್ಲೇಖಿಸಿರುವ ಮೆಸ್ಯಾನಿಕ್ ಔತಣಕೂಟ ಅಥವಾ ಮೆಸ್ಯಾನಿಕ್ ಬ್ಯಾಂಕ್ವೆಟ್ ಅನ್ನು ಇದು ನೆನಪಿಸುತ್ತೆ. ಹೌದು, ಭವಿಷ್ಯದಲ್ಲಿ ದೇವರ ರಾಜ್ಯದಲ್ಲಿ ಎಲ್ಲರೂ ಒಂದೆಡೆ ಸೇರಿ ಊಟ ಮಾಡುವ, ಯಾವುದೇ ಸಾವು ನೋವು ದುಃಖಗಳಿಲ್ಲದ ಆನಂದವನ್ನು ಇದು ಪ್ರತಿನಿಧಿಸುತ್ತೆ. ಆರಂಭಿಕ ಕ್ರಿಶ್ಚಿಯನ್ ಕಲೆಯಲ್ಲಿ ಮೀನಿನ ಸಂಕೇತ ಬಹಳ ಮುಖ್ಯ ಆಗುವುದಕ್ಕೂ ಇದೇ ಕಾರಣ. ಗ್ರೀಕ್ ಭಾಷೆಯಲ್ಲಿ ಮೀನಿಗೆ ಇಕ್ತುಸ್ ಅಂತಾರೆ ಅಲ್ವಾ? ಹೌದು, IXOY, ಇಕ್ತುಸ್. ಇದು ಯೇಸುಕ್ರಿಸ್ತ, ದೇವರ ಮಗ, ರಕ್ಷಕ ಎಂಬ ಪದಗಳ ಸಂಕ್ಷಿಪ್ತ ರೂಪವಾಗಿ ಮಾರ್ಪಾಡಾಯಿತು. ಮತ್ತೆ ಶಿಷ್ಯರು ಜಗತ್ತಿನಾದ್ಯಂತ ಮನುಷ್ಯರನ್ನು ಹಿಡಿಯುವ, ಬೆಸ್ತರಾಗುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವುದರ ಸಂಕೇತ ಕೂಡ ಇದಾಯಿತು. ನಿಜ. ಮೀನಿನ ಕಥೆ ಇಷ್ಟೆಲ್ಲ ಆಳವಾದ ಅರ್ಥಗಳನ್ನು ಹೊಂದಿದೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತೆ. ಆದ್ರೆ ಯೇಸು ಕೇವಲ ತಮ್ಮ ಭೌತಿಕ ಅಸ್ತಿತ್ವವನ್ನು ಸಾಬೀತುಪಡಿಸಿ ಹಳೆಯ ಸಂಬಂಧವನ್ನು ಸರಿಪಡಿಸಿ ಸುಮ್ನಾಗೋದಿಲ್ಲ. ಮುಂದಿನ ಹಂತದಲ್ಲಿ ಅವರು ಶಿಷ್ಯರ ಮನಸ್ಸನ್ನು ತೆರೆಯುವ ಕೆಲಸ ಮಾಡ್ತಾರೆ. ಹೌದು, ಮೋಸೆಸ್ನ ನಿಯಮಗಳು, ಪ್ರವಾದಿಗಳ ಬರಹಗಳು ಮತ್ತು ಕೀರ್ತನೆಗಳನ್ನು ವಿವರಿಸುತ್ತಾ ಮೆಸಿಯಾ ಏಕೆ ಕಷ್ಟಪಡಬೇಕಿತ್ತು ಮತ್ತು 3ನೇ ದಿನ ಏಕೆ ಏಳಬೇಕಿತ್ತು ಅನ್ನೋದನ್ನ ಬಿಡಿಸಿಡುತ್ತಾರೆ. ಖಂಡಿತ. ಇಲ್ಲಿ ನಂಗೊಂದು ಅನುಮಾನ. ಶಿಷ್ಯರು ಯಹೂದಿಗಳಾಗಿದ್ರೆ ಆ ಹಳೆಯ ಗ್ರಂಥಗಳನ್ನು ಬಾಲ್ಯದಿಂದಲೂ ಓದುತ್ತಲೇ ಬಂದಿರ್ತಾರಲ್ವಾ? ಅವರಿಗೆ ಅದರ ಅರ್ಥ ಗೊತ್ತಿರ್ಲಿಲ್ವಾ? ಏನ್ಗೊತ್ತಾ, ಅವರು ಆ ಗ್ರಂಥಗಳನ್ನು ಓದಿದ್ರು, ಆದರೆ ಅದರ ನಿಜವಾದ ಆಳವಾದ ಅರ್ಥ ಅವರಿಗೆ ಹೊಳೆದಿರ್ಲಿಲ್ಲ. ಅಂದಿನ ಯಹೂದಿ ನಂಬಿಕೆ ಪ್ರಕಾರ ಮೆಸಿಯಾ ಅಂದ್ರೆ ರೋಮನ್ ಸಾಮ್ರಾಜ್ಯವನ್ನು ಕಿತ್ತೊಗೆದು ಇಸ್ರೇಲನ್ನು ರಾಜಕೀಯವಾಗಿ ಮುನ್ನಡೆಸುವ ಒಬ್ಬ ಮಹಾನ್ ಅಜೇಯ ರಾಜ ಆಗಿದ್ದನು. ಓಹೋ, ಅಂದ್ರೆ ಮಿಲಿಟರಿ ಶಕ್ತಿಯ ಮೂಲಕ ಬರುವವನು ಅಂತ. ಹೌದು, ಕಷ್ಟಪಡುವ, ಹಿಂಸೆ ಅನುಭವಿಸುವ ಮತ್ತು ಶಿಲುಬೆಗೇರಿ ಸಾಯುವ ವ್ಯಕ್ತಿ ಮೆಸ್ಸಿಯಾ ಆಗಿರಲು ಸಾಧ್ಯವೇ ಇಲ್ಲ ಅನ್ನೋದು ಅವರ ದೃಢವಾದ ನಂಬಿಕೆಯಾಗಿತ್ತು. ಯೇಸು ಆ ನಂಬಿಕೆಯನ್ನು ಒಡೆಯಬೇಕಿತ್ತು. ಅಂದ್ರೆ ತಾವು ಅನುಭವಿಸಿದ ಕಷ್ಟಗಳು ಆ ಹಳೆಯ ಗ್ರಂಥಗಳ ಭವಿಷ್ಯವಾಣಿಯ ಈಡೇರಿಕೆ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಿತ್ತು. ನಿಖರವಾಗಿ. ಇದು ಹೇಗಿದೆ ಅಂದ್ರೆ, ಒಬ್ಬ ಗೂಢಚಾರಿ ತನ್ನ ಇಡೀ ಜೀವನವಿಡೀ ಒಂದು ರಹಸ್ಯ ಸಂಕೇತವನ್ನು, ಅಂದ್ರೆ ಒಂದು ಸೈಫರ್ ಕೋಡ್ ಅನ್ನು ನೋಡ್ತಾ ಇರ್ತಾನೆ. ಅದರಲ್ಲಿರುವ ಅಕ್ಷರಗಳು ಅರ್ಥವಾಗದೆ ಗೊಂದಲದಲ್ಲಿರ್ತಾನೆ. ಹೌದು. ಇದ್ದಕ್ಕಿದ್ದಂತೆ ಆತನಿಗೆ ಆ ಕೋಡನ್ನು ಬಿಡಿಸುವ ಕೀಲಿಕೈ ಸಿಕ್ಕಾಗ ಆ ಇಡೀ ಸಂಕೇತದ ಅರ್ಥ ನಿಖರವಾಗಿ ಹೊಳೆಯೋದಕ್ಕೆ ಶುರುವಾಗುತ್ತಲ್ಲ, ಹಾಗೆ. ಅತ್ಯದ್ಭುತವಾದ ಉಪಮೆ ಇದು. ಆ ಕೀಲಿಕೈ ಸ್ವತಃ ಯೇಸುವೇ ಆಗಿದ್ರು. ಯೇಸುವಿನ ಈ ವಿವರಣೆಯಿಂದ ಆ ಹಳೆಯ ಗ್ರಂಥಗಳಲ್ಲಿದ್ದ ನಿಗೂಢ ವಾಕ್ಯಗಳೆಲ್ಲವೂ ಶಿಷ್ಯರಿಗೆ ಸ್ಪಷ್ಟವಾಗಲು ಶುರುವಾಗುತ್ತೆ. ಆ ಅರ್ಥೈಸುವಿಕೆಯ ನಂತರ
ಯೇಸು ಆ ಶಿಷ್ಯರಿಗೆ ಒಂದು ಬೃಹತ್ ಜವಾಬ್ದಾರಿಯನ್ನು, ಒಂದು ಮಿಷನ್ ಅನ್ನು ನೀಡ್ತಾರೆ. ಅದೇ ಪಶ್ಚಾತ್ತಾಪ ಮತ್ತು ಪಾಪಕ್ಷಮೆಯ ಸಂದೇಶವನ್ನು ಜೆರುಸಲೇಂನಿಂದ ಪ್ರಾರಂಭಿಸಿ ಎಲ್ಲಾ ರಾಷ್ಟ್ರಗಳಿಗೂ ಸಾರುವುದು. ಇಲ್ಲಿ ಪಶ್ಚಾತ್ತಾಪ ಅನ್ನೋ ಪದವನ್ನ ನಾವು ಸಾಮಾನ್ಯವಾಗಿ ಅರ್ಥೈಸಿಕೊಳ್ಳುವುದಕ್ಕೂ ಅಲ್ಲಿನ ಮೂಲ ಅರ್ಥಕ್ಕೂ ಬಹಳ ವ್ಯತ್ಯಾಸ ಇದೆ. ಅದೇನು ವ್ಯತ್ಯಾಸ? ಗ್ರೀಕ್ ಭಾಷೆಯಲ್ಲಿ ಇದನ್ನ ಮೆಟನೋಯ ಅಂತ ಕರೀತಾರೆ. ಮೆಟನೋಯ ಅಂದ್ರೆ ಕೇವಲ ಅಳುವುದು ಅಥವಾ ತಪ್ಪು ಮಾಡಿದೆನಲ್ಲ ಅಂತೆ ಪಾಪಪ್ರಜ್ಞೆಯಿಂದ ಕುಗ್ಗುವುದಲ್ಲ. ಇದು ಮನಸ್ಥಿತಿಯ ಸಂಪೂರ್ಣ ಬದಲಾವಣೆ. ಓಹೋ, ಅಂದ್ರೆ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದೋರು ಸಂಪೂರ್ಣವಾಗಿ ತಿರುಗಿ ಹೊಸ ದಿಕ್ಕಿನಲ್ಲಿ ನಡೆಯೋದಕ್ಕೆ ಶುರು ಮಾಡುವುದು ಅಂತನಾ? ಹೌದು. ಜಗತ್ತನ್ನು, ದೇವರನ್ನು ಮತ್ತು ಇತರರನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಿಕೊಳ್ಳುವುದು. ನೀವು ಅಪೊಸ್ತಲರ ಕೃತ್ಯಗಳು ಪುಸ್ತಕವನ್ನು ನೋಡಿದ್ರೆ ಪೀಟರ್ ಜನರನ್ನು ಉದ್ದೇಶಿಸಿ ನೀಡುವ ಧರ್ಮೋಪದೇಶದಲ್ಲಿ ಈ ಮೆಟನೋಯದ ನೇರ ಅನುಷ್ಠಾನವನ್ನ ಕಾಣಬಹುದು. ಅಲ್ಲಿ ಪೀಟರ್ ಜನರಿಗೆ, ನೀವು ಅರಿಯದೇ ತಪ್ಪು ಮಾಡಿದಿರಿ, ಈಗ ನಿಮ್ಮ ಮನಸ್ಥಿತಿಯನ್ನಿ ಬದಲಾಯಿಸಿಕೊಳ್ಳಿ, ದೇವರು ನಿಮ್ಮನ್ನು ಕ್ಷಮಿಸ್ತಾನೆ ಅಂತ ಧೈರ್ಯವಾಗಿ ಹೇಳ್ತಾನಲ್ವಾ? ಹೌದು, ಆ ಬದಲಾವಣೆ ನಿಜಕ್ಕೂ ಬೆರಗೋಡಿಸುತ್ತೆ. ಸ್ವಲ್ಪ ಹೊತ್ತಿನ ಮುಂಚೆಯಷ್ಟೇ ಮುಚ್ಚಿದ ಕೋಣೆಯಲ್ಲಿ ಭೂತವನ್ನು ನೋಡಿದವರಂತೆ ಭಯದಿಂದ ನಡುಗುತ್ತಿದ್ದ ಮನುಷ್ಯರು ಈಗ ಬೀದಿಗೆ ಬಂದು ಇಡೀ ಜಗತ್ತಿಗೆ ಕ್ಷಮೆಯ ಸಂದೇಶ ಸಾರುವ ಧೈರ್ಯಶಾಲಿಗಳಾಗಿ ಬದಲಾಗಿದ್ದಾರೆ. ಹೌದು, ಅವರ ಭಯ, ಆತಂಕ ಎಲ್ಲವೂ ಯೇಸುವಿನ ಶಾಂತಿ ಮತ್ತು ಸತ್ಯದ ಅರಿವಿನಿಂದ ಮಾಯವಾಗಿದೆ. ಇದೇ ಈ ಸನ್ನಿವೇಶದ ಶಕ್ತಿ. ಲೂಕ್ ಸುವಾರ್ತೆಯ ಈ ಭಾಗವು ಕೇವಲ ಒಂದು ರೋಚಕ ಕಥೆಯಲ್ಲ. ಖಂಡಿತ ಅಲ್ಲ. ಇದು ಮಾನವನ ಭಯವನ್ನು ಹೊಡೆದೋಡಿಸುವ, ಭೌತಿಕ ವಾಸ್ತವತೆಯನ್ನು ದೃಢೀಕರಿಸುವ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಎಷ್ಟೇ ದೊಡ್ಡ ತಪ್ಪಿದ್ದರೂ ಅದಕ್ಕೆ ಕ್ಷಮೆಯಿದೆ ಅನ್ನೋ ಭರವಸೆಯನ್ನು ನೀಡುವ ಕರೆಯಾಗಿದೆ. ಇದು ಅಂದಿನ ಶಿಷ್ಯರಿಗೆ ಮಾತ್ರವಲ್ಲ, ಇಂದಿನ ಜಗತ್ತಿನ ಕಷ್ಟಗಳ, ಗೊಂದಲಗಳ ನಡುವೆಯೂ ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳೋದಕ್ಕೆ ದಾರಿದೀಪವಾಗಿದೆ ಅಂತ ಹೇಳಬಹುದು. ಹೌದು, 100% ಸತ್ಯ. ನಾವು ಈ ಆಳವಾದ ವಿಶ್ಲೇಷಣೆಯ ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ. ಇಂದಿನ ನಮ್ಮ ಅಧ್ಯಯನವನ್ನು ಒಮ್ಮೆ ಹಿಂದಿರುಗಿ ನೋಡಿದ್ರೆ, ಯೇಸುವಿನ ಪುನರುತ್ಥಾನ ಕೇವಲ ಒಂದು ಆಧ್ಯಾತ್ಮಿಕ ಭ್ರಮೆ ಆಗಿರಲಿಲ್ಲ, ಅದು ಸ್ಪರ್ಶಿಸಬಹುದಾದ, ಊಟ ಮಾಡಬಹುದಾದ ಭೌತಿಕ ವಾಸ್ತವ ಆಗಿತ್ತು. ಮತ್ತು ಅದು ಹಳೆಯ ಒಡಂಬಡಿಕೆಯ ಮುಕ್ತಾಯ ಹಾಗೂ ಹೊಸ ಭರವಸೆಯ ಆರಂಭವಾಗಿತ್ತು. ಜೊತೆಗೆ ಆ ಭರವಸೆಯು ಕೇವಲ ಆ ಕೋಣೆಯಲ್ಲಿದ್ದ ಕೆಲವೇ ಶಿಷ್ಯರಿಗೆ ಸೀಮಿತವಾಗದೆ ಇಡೀ ಜಗತ್ತಿಗೆ ವಿಸ್ತರಿಸುವ ಜವಾಬ್ದಾರಿಯನ್ನು ತನ್ನೊಳಗೆ ಅಡಗಿಸಿಕೊಂಡಿತ್ತು. ಖಂಡಿತ. ಈಗ ನಾವು ಆರಂಭದಲ್ಲಿ ಮಾತಾಡಿದ ಆ ಗಾಯಗಳ ವಿಚಾರಕ್ಕೆ ಮರಳೋಣ. ಈ ಚರ್ಚೆಯನ್ನು ಮುಗಿಸುವ ಮುನ್ನ ನಮ್ಮ ಕೇಳುಗರಿಗೆ ಒಂದು ಪ್ರಚೋದನಾತ್ಮಕ ಚಿಂತನೆಯನ್ನು ಬಿಟ್ಟೋಗಲು ನಾನು ಬಯಸ್ತೇನೆ. ಖಂಡಿತ, ಹೇಳಿ. ನೋಡಿ, ಯೇಸು ಸಾವನ್ನೇ ಗೆದ್ದ ಪುನರುತ್ಥಾನಗೊಂಡ ಪರಿಪೂರ್ಣ ದೇಹವನ್ನು ಹೊಂದಿದ್ದರೂ ತನ್ನ ಗತಕಾಲದ ಆಘಾತದ ಕಲೆಗಳನ್ನು ಅಳಿಸಿಕೊಳ್ಳದೆ ಹಾಗೆಯೇ ಉಳಿಸಿಕೊಂಡರು. ಹಾಗಾದ್ರೆ ಮರಣಾನಂತರದ ಅಥವಾ ಆ ಶಾಶ್ವತ ಜೀವನದಲ್ಲಿ ನಮ್ಮ ನೋವುಗಳು, ನಾವು ಪಟ್ಟ ಕಷ್ಟಗಳು ಮತ್ತು ನಮ್ಮನ್ನು ಕಾಡಿದ ಆಘಾತದ ನೆನಪುಗಳು ನಮ್ಮನ್ನು ಅಣಕಿಸುವುದಿಲ್ಲವೇ? ಇದು ಬಹಳ ಆಳವಾದ ಪ್ರಶ್ನೆ. ಬದಲಾಗಿ ಆ ಗಾಯಗಳು ನಮ್ಮ ಅಸ್ತಿತ್ವದ ಕೀರ್ತಿಯ, ನಮ್ಮ ಸಹನೆಯ ಹೆಮ್ಮೆಯ ಭಾಗವಾಗುತ್ತವೆಯಾ? ಭವಿಷ್ಯದ ಆ ಪರಿಪೂರ್ಣತೆಯಲ್ಲಿಯೂ ನಮ್ಮ ಹಿಂದಿನ ಗಾಯಗಳಿಗೆ ಒಂದು ಪವಿತ್ರವಾದ ಸ್ಥಾನ ಇದೆಯಾ? ಇದು ನಮ್ಮ ನೋವುಗಳಿಗೆ ಹೊಸದೊಂದು ಅರ್ಥವನ್ನು ಕಲ್ಪಿಸುವ, ಮೌನವಾಗಿ ಕುಳಿತು ಆಲೋಚನೆ ಮಾಡಬೇಕಾದ ಪ್ರಶ್ನೆ. ಹೌದು, ನಮ್ಮ ಕೇಳುಗರು ಇದರ ಬಗ್ಗೆ ಆಳವಾಗಿ ಯೋಚನೆ ಮಾಡಬೇಕು. ಪ್ರತಿಯೊಬ್ಬರೂ ತಮ್ಮದೇ ಆದ ಉತ್ತರಗಳನ್ನು ಕಂಡುಕೊಳ್ಳಲಿ. ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಇಂಥದ್ದೇ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ.